ಟೈಮ್ ಆಯ್ತು, ಮಲ್ಕೊಡ್ದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಲ್ಲ ಪಪ್ಪ, ಅತ್ತೆಗೆ ಮಗು ಆಗುತ್ತೆ ಅಂತ ಹೇಳಿದ್ರಲ್ಲ, ಹೇಗಾಗುತ್ತೆ? ಹೌದು ಮಮ್ಮಿ, ನನಗೂ ಇದೆ ಡೌಟು. ಆ ಮಗು ಹೊಟ್ಟೆ ಒಳಗೆ ಹೆಂಗ್ ಹೋಗುತ್ತೆ? ಅದಕ್ಕೂ ಮುಂಚೆ ಅದೆಲ್ಲಿರುತ್ತೆ? ದೇವ್ರ ಹತ್ರ ಇರುತ್ತೆ, ದೇವ್ರು ಕೊಡ್ತಾನೆ. ಓ, ದೇವ್ರು ಕೊಡ್ತಾರಾ? ಹಾಗಾದ್ರೆ ನಾನು ಕೇಳ್ಕೊಳ್ತೀನಿ. ದೇವ್ರೆ ನನ್ಗೊಂದು ಗರ್ಲ್ ಬೇಬಿ ಕೊಡಪ್ಪ. ತಿಕ್ಲನ್ ಜೊತೆ ಆಟ ಆಡೋದಿಕ್ಕಾಗಲ್ಲ. ಏ ದಡ್ಡಿ, ಅಷ್ಟು ಗೊತ್ತಾಗಲ್ವಾ? ನೀನ್ ಕೇಳ್ದಾಗಲ್ಲ ದೇವ್ರ ಮಕ್ಳನ್ನ ಕೊಡಲ್ಲ. ಅದಕ್ಕೆ ಅಂತಾನೆ ಒಂದು ರೂಲ್ಸ್ ಇರುತ್ತೆ. ಮೊದಲು ಮದ್ವೆ ಆಗುತ್ತೆ, ಆಮೇಲೆ ದೇವರು ಮಕ್ಕಳನ್ನ ಕೊಡ್ತಾರೆ. ಹೌದಾ? ಮದ್ವೆ ಆದ್ಮೇಲೆ ಮಕ್ಳು ಕೊಡೋದಾ? ಹಾಗಾದ್ರೆ ದೇವ್ರ ಹತ್ರ ಅಷ್ಟೊಂದು ಮಕ್ಳು ಇದೆಯಾ? ಅದ್ರಲ್ಲಿ ಏನಾದ್ರೂ ಕೊಡ್ಬೋದಪ್ಪ ಒಂದು. ಅಮ್ಮ, ನಿಮಗ್ ಮದ್ವೆ ಆಗಿದ್ಯಲ್ಲ, ಹಾಗಾದ್ರೆ ನೀವೇ ಕೇಳ್ಕೊಳ್ಳಿ, ನನ್ಗೊಂದು ಗರ್ಲ್ ಬೇಬಿ ಬೇಕು ಅಂತ. ಇಲ್ಲ ಮಮ್ಮಿ, ಫಸ್ಟ್ ಬಾಯ್ ಬೇಬಿ ಬೇಕು ಅಂತ ಕೇಳ್ಕೊಳ್ಳಿ. ನನಗೆ ಗರ್ಲ್ ಬೇಬಿನೇ ಬೇಕು. ನನಗೆ ಬಾಯ್ ಬೇಬಿನೇ ಬೇಕು. ನನಗೆ ಗರ್ಲ್ ಬೇಬಿನೇ ಬೇಕು. ನನಗೆ ಬಾಯ್ ಬೇಬಿ ಬೇಕು. ಕಿತ್ತಾಡ್ಬಿಟ್ರು ನೋಡಿ. ದೇವರು ಮೇಲ್ಗಡೆ ಒಟ್ಟಿಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರಬೇಕು, ಯಾವ ಬೇಬಿನ ಯಾರಿಗೆ ಕಳಿಸ್ಬೇಕು ಅಂತ. ನೀವು ಹಿಂಗೆ ಕಿತ್ತಾಡ್ತಾ ಇದ್ರೆ ಅವ್ನಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಮೇಲೆ ಹೌದೌದು, ತಲೆ ಕೆಟ್ಟೋಗ್ಬಿಡುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಹೌದು ಹೌದು. ಹಾಗಾದ್ರೆ ನೀವು ಕ್ಲಿಯರ್ ಆಗಿ ಕೇಳಿ ಪಾಪ, ನನಗೆ ಬಾಯ್ ಬೇಬಿನೇ ಬೇಕು ಅಂತ. ಇಲ್ಲ ಪಾಪ, ನನಗೆ ಗರ್ಲ್ ಬೇಬಿನೇ ಬೇಕು ಅಂತ ಕೇಳಿ. ಇಲ್ಲ ಪಾಪ, ಬಾಯ್ ಬೇಬಿ ಬೇಕು ಅಂತಾನೆ ಕೇಳಿ. ನನಗೆ ಗರ್ಲ್ ಬೇಬಿನೇ ಬೇಕು. ಸಾಕು ಸುಮ್ಮನೆ ನೋಡಿ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲೇ ಕೇಳಬೇಕು. ಇಲ್ಲ ಅಂದ್ರೆ ದೇವ್ರು ಕೋಪ ಮಾಡ್ಕೊಂಡ್ಬಿಡ್ತಾನೆ, ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಡ್ತಾನೆ, ನೋಡ್ಬಿಡ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನಗೆ ಒಂದು ಗರ್ಲ್ ಬೇಬಿ ಬೇಕು ಅಂತ ಕೇಳಿ ಅಷ್ಟೇ. ಇಲ್ಲ ಪಾಪ, ನನಗೆ ಬಾಯ್ ಬೇಬಿನೇ ಬೇಕು. ಸಾಕು ಸುಮ್ಮನಿರಪ್ಪ. ಅಲ್ಲ, ಹೊಟ್ಟೆ ತುಂಬ ಊಟ ಮಾಡಿದ್ರಲ್ವಾ, ಮತ್ತೆ ಯಾಕೆ ನಮ್ಮ ತಲೆ ತಿಂತಿದ್ದೀರಾ? ಹೋಗಿ ಮಲಗೋದಕ್ಕೆ ರೆಡಿಯಾಗಿ ಹೋಗಿ. ಅಲ್ಲ ಮಮ್ಮಿ, ಹೋಗು ಅಂದೆ. ಹೋಗ್ರು, ನಿಮ್ಮಮ್ಮ ಕೋಪ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಈಗ 5 ನಿಮಿಷ ಮಾತಾಡ್ತಾ ಇದ್ರೆ ಆಮೇಲೆ ದೇವ್ರು ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಹೋಗಮ್ಮ. ಸರಿ ಮಮ್ಮಿ. ಓಕೆ, ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಪಪ್ಪ. ಗುಡ್ ನೈಟ್ ಪಪ್ಪ. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್. ಗುಡ್ ನೈಟ್. ಆ ದೇವ್ರಿಗೂ ತಾನು ಯಾಕಾದ್ರೂ ದೇವ್ರಾದ್ನೋ ಅಂತ ಅನಿಸ್ತಾ ಇರಬೇಕು. ಮೇಲಿಂದ ನೋಡಿ ನಗ್ತಾ ಇರ್ತಾನೆ, ನನ್ನ ಕೈಲಂತೂ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಟ್ಟಿದ್ದಾನೆ. ವಾ, ಆದರೂ ಯೋಚನೆ ಮಾಡಿ ಆರ್ಡ್ರ್ ಹಾಕ್ಬೋದಾ? ಆರ್ಡರ್ ಡಿನೈಡ್. ಏನ್ರಿ ಭೂಮಿಕಾ, ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಏನು ಕೇಳಬೇಕು, ಏನು ಕೇಳಬಾರ್ದು ಅವ್ರಿಗೂ ಗೊತ್ತಾಗಲ್ಲ. ಏನು ಹೇಳಬೇಕು, ಹೇಗೆ ಹೇಳಬಾರ್ದು ಅಂತ ನಮಗೂ ಗೊತ್ತಾಗಲ್ಲ. ಏನು ಗೊತ್ತಾಗುತ್ತೋ ಮೊರೆ? ನೋಡಿ, ನಾವು ಯಾವುದನ್ನ ಅವರಿಂದ ಮುಚ್ಚಿಡಬೇಕು, ಹೇಳಬಾರ್ದು ಅಂತ ಅನ್ಕೋತೀವಲ್ವಾ, ಅವ್ರು ಅದನ್ನೇ ಕೇಳ್ತಾರೆ. ಮಕ್ಕಳಂದ್ರೆ ಹಾಗೆ ಅಲ್ವಾ, ಕುತೂಹಲ ಇರುತ್ತೆ. ಆ್ಯಂಡ್ ಕುತೂಹಲ ಇದ್ದ ಕಡೆ ಪ್ರಶ್ನೆಗಳಿರುತ್ತೆ. ಯಾವುದಕ್ಕೆ ಬೇಕಾದರೂ ಬ್ರೇಕ್ ಹಾಕ್ಬೋದು, ಆದರೆ ಕುತೂಹಲಕ್ಕೆ ಬ್ರೇಕ್ ಹಾಕೋಕ್ಕಾಗಲ್ಲ. ಜಾಸ್ತಿ ಬ್ರೇಕ್ ಹಾಕಿದ್ರೆ ಬ್ರೇಕ್ ಫೇಲ್ ಆಗೋಗ್ಬಿಡುತ್ತೆ, ಇಲ್ಲ ಗಾಡಿ ರಿವರ್ಸಲ್ಲಿ ಹೋಗುತ್ತೆ. ವಾಟ್ ಐ ಮೀನ್ ಟು ಸೇ ಇಸ್ ದ್ಯಾಟ್ ಅವರು ನಮ್ಮ ಹತ್ರ ಪ್ರಶ್ನೆಗಳನ್ನು ಕೇಳೋದನ್ನು ಬಿಟ್ಬಿಡ್ತಾರೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಇನ್ಯಾವುದೋ ಸೋರ್ಸ್ ಹುಡುಕ್ತಾರೆ. ಆಗೇನಾಗುತ್ತೆ, ತಪ್ಪು ಮಾಹಿತಿ ಕಲೆ ಹಾಕ್ತಾರೆ, ದಾರಿ ತಪ್ತಾರೆ. ಅಂದರೆ ನೀವು ಹೇಳೋದು, ನಾವು ಬಿಗಿನಿಂಗಲ್ಲೇ ಬ್ರೇಕ್ ಹಾಕಿದ್ರೆ ಅದು ಆಕ್ಸಿಡೆಂಟಲ್ ಎಂಡ್ ಆಗುತ್ತೆ. ಕರೆಕ್ಟ್. ಆ್ಯಂಡ್ ಹಾಗಾಗಬಾರ್ದು. ಅಂದರೆ ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಬಿಡ್ಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸಿ ಹೇಳ್ಬಿಡ್ಬೇಕು. ಆಗ ಅಪ್ಪ ಅಮ್ಮ ಮತ್ತು ಮಕ್ಕಳ ಮಧ್ಯದಲ್ಲಿ ಒಂದು ರ್ಯಾಪ್ ಬಿಲ್ಡ್ ಆಗೋಗ್ಬಿಡುತ್ತೆ. ಏನೇ ಇದ್ರು ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಬಹುದು ಅಂತ ಮಕ್ಕಳಿಗೆ ನಂಬಿಕೆ ಬರುತ್ತೆ, ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್. ನೀವು ಹೇಳೋದು ಕರೆಕ್ಟು. ನಾವು ಎಷ್ಟೇ ಬಾಯಿ ಮುಚ್ಚಿದ್ರೂ ಹೊರಗಡೆ ಸೈಲೆಂಟ್ ಆಗಿರ್ತಾರೆ, ಬಟ್ ಒಳಗಡೆ ಅನುಮಾನ ಅನ್ನೋದು ಈ ಬೂದಿ ಮುಚ್ಚಿದ ಕೆಂಡದ ಥರ ಸುಡ್ತಾನೆ ಇರುತ್ತೆ, ಅದು ಹೊಗೆ ಆಡ್ತಾನೆ ಇರುತ್ತೆ. ಆದಷ್ಟು ಬೇಗ ನಾವು ಅವ್ರ ಕುತೂಹಲನ ತಣಿಸಿ ಅಲ್ಲೇ ಕ್ಲೋಸ್ ಮಾಡಿಬಿಡ್ಬೇಕು. ಆದರೂ ಈ ಥರದ ಪ್ರಶ್ನೆಗಳಿಗೆಲ್ಲ ಹೇಗ್ರಿ ಉತ್ತರ ಕೊಡೋದು ಭಾಳ ಮುಜುಗರ ಆಗುತ್ತೆ. ತಪ್ಪಾಗಿ ಉತ್ತರ ಕೊಟ್ಬಿಟ್ರೆ ಗೌತಮರೇ, ಪರ್ಫೆಕ್ಟಾಗಿರಬೇಕು ಅಂತೇನಿಲ್ಲ, ಟ್ರೂ ಆಗಿರಬೇಕು. ಹೇಳೋದನ್ನು ಪ್ರಾಮಾಣಿಕವಾಗಿ ಹೇಳಬೇಕು. ಮುಚ್ಚಿಟ್ಟಷ್ಟು ಬಿಚ್ಚು ನೋಡೋ ಕುತೂಹಲ ಅವ್ರಿಗೆ ಬಂದ್ಬಿಡುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಏನೇ ಇದ್ರು ಅದನ್ನು ಕ್ಲಿಯರಾಗಿ ಹೇಳ್ಬಿಡ್ಬೇಕು ಅಷ್ಟೇ.
ನಾವು ಅವ್ರನ್ನ ಚಿಕ್ಕವರು ಅನ್ಕೋತೀವಿ, ಆದರೆ ಅವ್ರ ಮೈಂಡು ಚಿಕ್ಕದಲ್ಲ, ನಮಗಿಂತ ಫಾಸ್ಟ್ ಫಾರ್ವರ್ಡಾಗಿ ಕೆಲಸ ಮಾಡುತ್ತೆ. ಜೆನ್ಸಿ ಎಷ್ಟೇ ಆದರೂ ನಮ್ಮದೇ ಅಪ್ಡೇಟೆಡ್ ವರ್ಷನ್ ಅಲ್ವಾ, 100 ಪ್ರಶ್ನೆಗಳು ಹುಟ್ಟುತ್ತೆ, ನಾವು ಅದಕ್ಕೆ ಸಮಾಧಾನದಿಂದ ಉತ್ತರ ಕೊಡಬೇಕಷ್ಟೆ. ಮಕ್ಕಳ ಪಾಲಿಗೆ ಅಪ್ಪ ಅಮ್ಮ 24/7 ಸಹಾಯವಾಣಿ ಥರ ಇರಬೇಕು, ಅಪಾಯದ ಕರೆಗಂಟೆ ಆಗಬಾರ್ದು. ಆದರೂ ಈಗಿನ ಮಕ್ಕಳು ಬೇರೆನೇ ರೀ. ಅವ್ರ ಮುಂದಿನ ಕತೆ ಹೇಗೋ ಏನೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಭಯ ಪಡೋದೇನಿಲ್ಲ ಗೌತಮರೇ. ನೋಡಿ, ಮಕ್ಕಳನ್ನ ಹೇಗೆ ಬೆಳೆಸೋದು ಅನ್ನೋದು ನಮ್ಮ ಕೈಯಲ್ಲಿದೆ. ಮಕ್ಕಳು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮಾತಿಗಿಂತ ನಮ್ಮ ನಡವಳಿಕೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೇಗೆ ಬದುಕ್ತೀವೋ ಅವ್ರು ಅದನ್ನೇ ಕಾಪಿ ಮಾಡ್ತಾರೆ. ನಮ್ಮ ಮಾತು ಕೇಳ್ತಾರೋ ಇಲ್ವೋ, ಆದರೆ ನಮ್ಮ ಬಿಹೇವಿಯರ್ನ ಅವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ನಾವು ಪರ್ಫೆಕ್ಟಾಗಿ ಇದ್ಬಿಟ್ರೆ ಅರ್ಧ ಯುದ್ಧ ಗೆದ್ದಂಗೆ. ಎಷ್ಟು ತಿಳ್ಕೊಂಡಿದ್ದೀರಿ ನೀವು? ಎಷ್ಟೇ ಆದರೂ ಟೀಚರ್ ಅಲ್ವಾ ನೀವು, ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಆದರೂ ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಫೀಸ್ ಕೊಡಿ. ಕ್ಯಾಶ್ ಬೇಕಾ ಅಥವಾ ಬೇರೆ ಥರ ಕೊಡಲಾ? ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ವಿ, ನೀವು ನೋಡಿದ್ರೆ. ಲಾಂಗ್ ಡ್ರೈವ್ ಬೇಡ, ಅದ್ರ ಬದಲು ಬೇರೆ ಹೇಗಾದರೂ ಕಾಂಪನ್ಸೇಟ್ ಮಾಡ್ಬೋದಾ? ಇದಕ್ಕೇನು ಕಮ್ಮಿ ಇಲ್ಲ, ಬರೀ ಇದೇ ಆಯಿತು ನಿಮ್ಮದು. ಅರೆ ನಾನು ಬರ್ತೀನಿ ರೀ. ಏನು ಬೇಡ. ಆನಂದ, ಅಖಿಲಾಂಡೇಶ್ವರಿ ಮೇಡಮ್ಗೆ ಪೇಪರ್ಸ್ ಎಲ್ಲ ಕಳಿಸ್ಬೇಕಾಗಿತ್ತಲ್ಲ, ಆಯ್ತಾ ನಾ ಕೆಲಸ? ಕಳಿಸಿದ್ದೀನಿ. ಯಾವುದಕ್ಕೂ ಒಂದು ಸರ್ತಿ ಫೋನ್ ಮಾಡಿ ಮಾತಾಡ್ತಾ. ಹಾಂ. ಗೌತಮ್ ಅವರೇ ನಮಸ್ಕಾರ. ಹೇಳಿ. ಹಾಂ ಮೇಡಮ್, ಪೇಪರ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೆ. ನೀವು ಸತಿ ಚೆಕ್ ಮಾಡಿ ಸೈನ್ ಮಾಡಿ ಕಳಿಸಿದ್ರೆ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಎಲ್ಲ ನೋಡಿದ್ದೀನಿ, ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ, ಸರಿಯಾಗಿದೆ. ಆದರೆ ಇಷ್ಟೊಂದು ಅರ್ಜೆನ್ಸಿ ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅರ್ಜೆನ್ಸಿ ಅಂತೆಲ್ಲ ಏನಿಲ್ಲ ಮೇಡಮ್, ಮಾತಾಡಿರೋದನ್ನು ಕರೆಕ್ಟ್ ಟೈಮ್ಗೆ ಮಾಡಿ ಕಳಿಸ್ಬಿಟ್ರೆ ಒಳ್ಳೇದಲ್ವಾ? ಗೌತಮ್ ಅವರೇ, ಟೈಮಿಗೆ ಸರಿಯಾಗಿ ಕೆಲಸ ಮುಗಿಸ್ಬೇಕು ಅನ್ನೋದು ನಿಜಾನೇ, ಅದೇ ಸರಿ. ಆದರೆ ಆ ಅವಸರದಲ್ಲಿ ಎಲ್ಲೋ ಏನೋ ಒಂದು ಸಣ್ಣ ತಪ್ಪಾಗೋದ್ರೆ ಭಾರೀ ಬೆಲೆ ತೆರಬೇಕಾಗತ್ತೆ. ಅಲ್ಲ, ಅಂಥ ತಪ್ಪು ನಿಮ್ಮಿಂದ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ, ಆಗಬಾರ್ದು, ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಬಟ್ ನೀವು ಬಿಡಿ, ನೀವು ಪರ್ಫೆಕ್ಷನಿಸ್ಟು, ನಿಮ್ಮಿಂದ ಈ ಥರದ ತಪ್ಪು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬೈ ಡಿಫಾಲ್ಟ್ ನೀವಿರೋದೇ ಹಾಗೆ ಗೌತಮ್ ಅವರೇ. ದೊಡ್ಡ ಮಾತು ಮೇಡಮ್, ನನ್ನನ್ನು ಸುಮ್ಮನೆ ದೊಡ್ಡವನಾಗಿ ಮಾಡ್ತಾ ಇದ್ದೀರಾ ಅಷ್ಟೇ. ನಾನೇ ನಿಮ್ಮನ್ನು ದೊಡ್ಡವನನ್ನಾಗಿ ಮಾಡ್ತಾ ಇಲ್ಲ, ನೀವು ಈಗಾಗಲೇ ದೊಡ್ಡ ಮನುಷ್ಯನೇ. ನೋಡಿ, ಕೆಲವರನ್ನ ನಾವು ದೂರದಿಂದ ನೋಡಿದಾಗ ನಮಗೆ ಒಂದು ಕಲ್ಪನೆ ಇರುತ್ತೆ, ನಮ್ಮದೇ ಆದಂಥ ಒಂದು ಅಭಿಪ್ರಾಯನ ನಾವು ಬೆಳೆಸ್ಕೊಂಡಿರ್ತೀವಿ.